ಖ್ಯಾತ ಹಿನ್ನೆಲೆ ಗಾಯಕಿ ಆಶಾ ಭೋಸ್ಲೆ ನಿಧನರಾಗಿದ್ದಾರೆ. 92 ವರ್ಷ ವಯಸ್ಸಾಗಿತ್ತು ಅವ್ರಿಗೆ. ಆಶಾ ಭೋಸ್ಲೆ ಅವರಿಗೆ ನಮ್ಮನ್ನೆಲ್ಲ ಅಗಲಿದ್ದಾರೆ. ಮುಂಬೈನ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಬಹು ಅಂಗಾಂಗ ವೈಫಲ್ಯದಿಂದಲೂ ಕೂಡ ಬಳಲ್ತಾ ಇದ್ರು. ಅದರ ಜೊತೆಗೆ ಹೃದಯ ಸೋಂಕು ಅವರಿಗೆ ವಿಪರೀತ ಕಾಡ್ತಾ ಇತ್ತು. ನಿನ್ನೆ ಆಸ್ಪತ್ರೆಗೆ ದಾಖಲು ಮಾಡಿದ್ರು, ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಜಗತ್ತಿನಲ್ಲಿ ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿದ್ದಾರೆ ಆಶಾ ಭೋಸ್ಲೆ ಅವರು. ಆಡು ಮುಟ್ಟದ ಸೊಪ್ಪಿಲ್ಲ. ಆಶಾ ಭೋಸ್ಲೆ ಅವರು ಹಾಡಿರದೇ ಹಾಡಿಲ್ಲ. ಯಾವ ತೆಗೆದುಕೊಳ್ತೀರಿ, ಎಲ್ಲ ತರಹದ ಹಾಡುಗಳನ್ನು ಹಾಡ್ತಾಯಿದ್ರು. ಕವ್ವಾಲಿ ಬೇಕಾ, ಶಾಸ್ತ್ರೀಯ ಸಂಗೀತ ಬೇಕಾ, ಸಿನಿಮಾ ಹಾಡು ಬೇಕಾ, ಭಜಲ್ ಬೇಕಾ, ಭಜನೆಗಳು ಬೇಕಾ, 20 ಭಾಷೆಯಲ್ಲಿ ಹಾಡಿದ್ದಾರೆ ಅವರು. 12,000ಕ್ಕಿಂತ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. ವರ್ಲ್ಡ್ ರೆಕಾರ್ಡ್ ಇದು. ಯಾರು ಹಾಡಿಲ್ಲ ಅವರಷ್ಟು ಹಾಡು. ಅವರ ಸಹೋದರಿ ಲತಾ ಮಂಗೇಶ್ವರ್ ಕೂಡ ಹಾಡಿಲ್ಲ. ಖ್ಯಾತ ಗಾಯಕಿ ಆಶಾ ಭೋಸ್ಲೆ ಅವರನ್ನ ಕಳೆದುಕೊಂಡು ಭಾರತೀಯ ಚಿತ್ರರಂಗ ಬಡವಾಗಿದೆ. ಬಹುಭಾಷೆಗಳಿಗೆ ಕಂಠತಾನವನ್ನು ಮಾಡಿದ್ರು ಅವರು. ಕನ್ನಡ, ಹಿಂದಿ, ತಮಿಳು, ತೆಲುಗು, ಮಲಯಾಳಿ, ಮರಾಠಿ, ಜೊತೆಗೆ ಕೊಂಕಣಿ, ಗುಜರಾತಿ, ಭೋಜ್ಪುರಿ ಎಲ್ಲ ಭಾಷೆಯಲ್ಲಿ ಅವರು ಪ್ರಾವೀಣ್ಯತೆಯನ್ನು ಹೊಂದಿದ್ದರು. 90ನೇ ಇಳಿಯ ವಯಸ್ಸಿನಲ್ಲೂ ಕೂಡ ಲೈವ್ ಶೋಗಳಲ್ಲಿ ಹಾಡಿದ್ದಾರೆ ಅವರು. ಅತ್ಯದ್ಭುತವಾದಂಥ ಕಂಠ ಅವರದ್ದು. ನೋಡಿ, ಅವರಿಗೆ ಪ್ರಶಸ್ತಿಗಳ ಸರಮಾಲೆನೇ ಬಂದಿದ್ದಾವೆ. ಪದ್ಮವಿಭೂಷಣ ಪ್ರಶಸ್ತಿ ಬಂದಿದೆ. ಫಿಲ್ಮ್ ಫೇರ್ ಅವಾರ್ಡ್ಗೆ ಸಾಕಷ್ಟು ಬಾರಿ ನಾಮಿನೇಟ್ ಕೂಡ ಆಗಿದ್ದರು ಅವರು. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಕೂಡ ಬಂದಿದೆ ಅವರಿಗೆ. 2011 ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ನಲ್ಲೂ ಕೂಡ ಅವರು ಹಿಸ್ಟ್ರಿಯನ್ನು ಕ್ರಿಯೇಟ್ ಮಾಡಿದ್ದಾರೆ. 2 ಗ್ರಾಮಿ ನಾಮನಿರ್ದೇಶನಗಳು ಕೂಡ ದೊರೆತಿದ್ದಾವೆ. 2000 ಇಸ್ವಿಯಲ್ಲಿ ಫಾಲ್ಕೆ ಪ್ರಶಸ್ತಿಯನ್ನು ಕೊಡಲಾಯಿತು ಅವರಿಗೆ. ಪದ್ಮವಿಭೂಷಣ 2008ರಲ್ಲಿ ಬಂತು. ಆಶಾ ಭೋಸ್ಲೆ ಅವರ ಹಾಡಿಗೆ ತಲೆ ದೂಗದವರೇ ಇಲ್ಲ. ಈಗಲೂ ಕೂಡ ಅವರ ಹಾಡನ್ನು ಕೇಳ್ತಾ ಇದ್ದರೆ ಮನಸೂರೆಗೊಳ್ಳುತ್ತೆ. ಈ ದೇಶವನ್ನು ಕಂಡಂತಹ ಅತ್ಯದ್ಭುತ ಗಾಯಕಿ, ಲೆಜೆಂಡರಿ ಗಾಯಕಿ ಅಂತ ಹೇಳ್ಬೋದು ಆಶಾ ಭೋಸ್ಲೆ ಅವರು. ಆಶಾ ಕಿರಣ ಆಗಿದ್ದರು. ಅವರ ಸ್ಫೂರ್ತಿ ಹೇಗಿತ್ತು ಅಂತ ಹೇಳಿದ್ರೆ, ಈ ವಯಸ್ಸಿನಲ್ಲೂ ಕೂಡ ಅವರು ಹಾಡನ್ನು ಹಾಡ್ತಾನೇ ಇದ್ದರು. ಜೊತೆಗೆ ಅವರು ಬರೆದಂತಹ ಕೆಲವೊಂದಿಷ್ಟು ಪುಸ್ತಕಗಳು ಕೂಡ ಗಮನವನ್ನು ಸೆಳೀತಾ ಇದ್ವು. ಮಹಾರಾಷ್ಟ್ರದ ಸಾಂಗ್ಲಿ ಸಮೀಪದ ಗೋರ್ ಅನ್ನುವಂಥ ಹಳ್ಳಿಯಲ್ಲಿ 1933 ಜನಿಸ್ತಾರೆ. ಅವರ ತಂದೆ ಪಂಡಿತ್ ದೀನಾನಾಥ್ ಮಂಗೇಶ್ಕರ್, ಹಾಗೆ ಅವರ ತಾಯಿ ಶೇವಂತಿಯವರು. ಅವರ ತಂದೆ ಮರಾಠಿ ರಂಗಭೂಮಿಯ ನಟರಾಗಿದ್ದರು, ಶಾಸ್ತ್ರೀಯ ಗಾಯಕರಾಗಿದ್ದರು. ಅವರು 9 ವರ್ಷ ಇದ್ದಾಗ ಅವರ ತಂದೆ ನಿಧನರಾಗ್ತಾರೆ. ಬಳಿಕ ಅವ್ರ ಕುಟುಂಬ ಪುಣೆ, ಕೊಲ್ಲಾಪುರ ಹಾಗೆ ಮುಂಬೈಗೆ ಸ್ಥಳಾಂತರಗೊಳ್ಳುತ್ತೆ. ಕುಟುಂಬದ ಹೊಣೆಯನ್ನು ಹೊತ್ಕೊಂಡಿದ್ರು ಅವರು. ಮತ್ತು ಅವರ ಅಕ್ಕ ಲತಾ ಮಂಗೇಶ್ಕರ್ ಚಿತ್ರರಂಗದಲ್ಲಿ ಹಾಡೋದ್ರ ಜೊತೆಗೆ ಅಭಿನಯನವನ್ನು ಕೂಡ ಆರಂಭಿಸಿದರು. 10ನೇ ವರ್ಷಕ್ಕೆ ಅವರು ಪದಾರ್ಪಣೆ ಮಾಡ್ತಾರೆ ಗಾಯನಕ್ಕೆ. ಅದು ಮರಾಠಿ ಚಿತ್ರದ ಮೂಲಕ. 1943 ಮಜಾ ಬಾಲ್ ಅನ್ನುವಂಥ ಚಿತ್ರ ಮರಾಠಿದು. ಚಲಾಚಲ ನೌಬಾಲ ಹಾಡಿನ ಮೂಲಕ ತಮ್ಮ ಗಾಯನ ಜೀವನವನ್ನು ಆರಂಭ ಮಾಡ್ತಾರೆ. ಹಾಗೆ 1948 ಚುನಾರಿಯಾ ಅನ್ನುವಂಥ ಹಿಂದಿ ಚಿತ್ರದ ಮೂಲಕ, ಸಾವನ್ ಆಯಾ ಹಾಡಿನ ಮೂಲಕ ಬಾಲಿವುಡ್ಗೆ ಎಂಟ್ರಿ ಕೊಡ್ತಾರೆ. ಅದಾದಮೇಲೆ ಹಿಂತಿರುಗಿ ನೋಡಿದ್ದೇ ಇಲ್ಲ ಅವರು. ಆಶಾ ಭೋಸ್ಲೆ ಅವರು. ಎಲ್ಲರೂ ಆಶಾ ತಾಯಿ, ಆಶಾ ಅಮ್ಮ ಅಂತ ಅವ್ರನ್ನ ಕರೀತಾ ಇದ್ರು ಬಹಳ ಪ್ರೀತಿಯಿಂದ. ಎಲ್ಲ ಯುವ ಗಾಯಕರಿಗೆ ಸ್ಫೂರ್ತಿಯಾಗಿದ್ದರು. ಕನ್ನಡದಲ್ಲೂ ಕೂಡ 1-3 ಹಾಡನ್ನು ಹಾಡಿದ್ದಾರೆ. ಅದರ ಹೊರತಾಗಿ ಹಿಂದಿಯಲ್ಲಿ ಭಾಳ ಹಿಟ್ ಸಾಂಗ್ಗಳನ್ನು ಕೊಟ್ಟಿದ್ದಾರೆ. 70, 80, 90ರ ದಶಕದಲ್ಲಂತರೂ ಕೂಡ ಬಹು ಬೇಡಿಕೆಯ ಗಾಯಕಿ ಆಗಿದ್ದರು.